ಹೊಸ ಜನ್ಮ ಪಡೆದ ಶಿಶುಗಳಂತೆ ಶುದ್ಧವಾದ ಆಧ್ಯಾತ್ಮಿಕ ಹಾಲಿಗಾಗಿ ಹಂಬಲಿಸಿರಿ, ಅದನ್ನು ಕುಡಿದು ಬೆಳೆಯುತ್ತಾ ಜೀವೋದ್ಧಾರವನ್ನು ಹೊಂದುವಿರಿ. ಹಲ್ಲೆಲೂಯ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮನ್ಯೋತಿ ನಿಮ್ಮೆಲ್ಲರೊಡನೆ ಇರಲಿ. ಭಕ್ತಾದಿಗಳು ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನನವನ್ನು ಮತ್ತು ಜೀವದ ನಿರೀಕ್ಷೆಯನ್ನು ನೀಡಿದ್ದಾರೆ. ನಿಮಗೆ ಶಾಂತಿ. ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಪಾಸ್ಕಾ ಕಾಲದ 2ನೆಯ ಭಾನುವಾರ. ಇಂದು ಬೆಳಗ್ಗೆ ನಾವು ದೇವರನ್ನು ಸಂಧಿಸುವ ಮುನ್ನ ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದು ಪ್ರಪ್ರಥಮವಾಗಿ ನಮ್ಮನ್ನು ಸಂಧಿಸಿ ನಮಗೆ ನೀಡುವ ಸಂದೇಶ ನಮಗೆ ಶಾಂತಿ. ಖಂಡಿತವಾಗಿ ಅಲ್ಲೋಲವಾಗಿ ಪರದಾಡುತ್ತಿರುವ ನಮ್ಮ ಆತ್ಮಗಳಿಗೆ ಇಂದು ಅವರ ಮಹಿಮೆಯ ಕೃಪೆ, ಆಶೀರ್ವಾದ, ಶಾಂತಿ, ಸಮಾಧಾನ ಅತ್ಯಗತ್ಯ. ಖಂಡಿತವಾಗಿ ಎಡೆಬಿಡದೆ ನಮಗೆ ಅನುಗ್ರಹಿಸುತ್ತಿರುವ ಈ ಕೃಪಾವರಗಳಿಗಾಗಿ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಈ ಸ್ತುತಿ ಸ್ತೋತ್ರಗಳು ಒಂದು ಬಲಿಯರ್ಪಣೆಯಾಗಿ ಮಾರ್ಪಡಿಸಬೇಕಾಗಿದೆ. ಇಂಥ ಬಲಿಯರ್ಪಣೆಯನ್ನು ನಾವು ಎಡೆಬಿಡದೆ ಅರ್ಪಿಸುತ್ತಿದ್ದರೆ, ಆಚರಿಸುತ್ತಿದ್ದರೆ, ಬಲಿ ಪೂಜೆ ಮೂಲಕ ತಂದೆ ದೇವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಮ್ಮ ಬಾಳನ್ನು ಮುಂದುವರಿಸೋಣ. ಒಂದು ವೇಳೆ ಇನ್ನು ನಾವು ಭಯಭ್ರಾಂತರಾಗಿ ಅಪನಂಬಿಕೆಯಲ್ಲಿ, ಅವಿಶ್ವಾಸದಲ್ಲಿ ಮುಳುಗಿ ತತ್ತರಿಸುತ್ತಿದ್ದರೆ, ನಮ್ಮ ದುರ್ಸ್ಥಿತಿಗಾಗಿ, ನಾವು ಕಟ್ಟಿಕೊಂಡ ಸಕಲ ಪಾಪಗಳಿಗಾಗಿ ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ Amen.
ಪ್ರಾರ್ಥಿಸೋಣ. ಅನಂತ ದಯಾಮಯ ದೇವರೇ, ಮರುಕಳಿಸುವ ಪಾಸ್ಕಮೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತದವರನ್ನಾಗಿ ಮಾಡಿಕೊಳ್ಳ ನಿಮ್ಮ ಪ್ರಜೆಯ ವಿಶ್ವಾಸದ ಜ್ವಾಲೆಯನ್ನು ಒತ್ತಿಸುತ್ತೀರಿ. ತಾಳ್ಮೆಯ ವಿಭ್ಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ, ಯಾರ ಪವಿತ್ರಾತ್ಮರಿಂದ ಮರುಜನ್ಮ ತಾಳಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿರುವ ಕೃಪಾಬಲವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ವಿವೇಕಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಮೃದುವಾಗಿ ಹಂಚಿಕೊಳ್ಳುತ್ತಿದ್ದರು. ಅಧ್ಯಾಯ 2, ದೈವ ವಚನಗಳು 42ರಿಂದ 47ರವರೆಗೆ. ಭಕ್ತಾದಿಗಳು ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಮೃದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರನ್ನೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶಲತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತ ಪಂಥ, ಆತನ ಪ್ರೀತಿ ಶಾಶ್ವತ ಅಂತ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ನನ್ನನ್ನು ತಳ್ಳಿ ಬೀಳಿಸ ನೋಡಿದರು ನೆಲಕ್ಕೆ, ಆದರೆ ಪ್ರಭು ನೆರವು ನೀಡಿದನು ಎನಗೆ. ಪ್ರಭುವೇ ನನಗೆ ಬಲವೂ ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ ಅರಸುನಾದ ಸಜ್ಜನರ ಬಿಡಾರದಿಂದ, ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ. ಶ್ಲೋಕ. ಮನೆ ಕಟ್ಟುವವರು ಮೂಲೆಗೆಸದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು.
ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಎಂದು ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. இரண்டாம் வாசகம். இறந்த இயேசு கிறிஸ்துவை கடவுள் உயிர்த்தெழச் செய்து நமக்கு புது பிறப்பு அளித்துள்ளார். இவ்வாறு குன்றா எதிர்நோக்குடன் நாம் வாழ்கிறோம். திருத்தூதர் பேதுரு எழுதிய முதல் திருமுகத்திலிருந்து வாசகம். அதிகாரம் 3, இறை வசனங்கள் 3-9 முடிய. நம் ஆண்டவர் இயேசு கிறிஸ்துவின் கடவுளும் தந்தையுமானவர் போற்றி. அவர் தம் பேரிரக்கத்தின்படி இறந்த இயேசு கிறிஸ்துவை உயிர்த்தெழச் செய்து நமக்கு புது பிறப்பு அளித்துள்ளார். இவ்வாறு குன்றா எதிர்நோக்குடன் நாம் வாழ்கிறோம். அழியாத, மாசற்ற, ஒழியாத உரிமை பேரும் உங்களுக்கென விண்ணுலகில் வைக்கப்பட்டுள்ளது. நீங்கள் கொண்டுள்ள நம்பிக்கையின் வழியாய் மீட்புக்காக கடவுளுடைய வல்லமையால் பாதுகாக்கப்பட்டு வருகிறீர்கள். இம்மீட்பு இறுதி காலத்தில் வெளிப்பட ஆயத்தமாய் உள்ளது. இப்போது சிறிது காலம் நீங்கள் பல்வகை சோதனைகளால் துயருற வேண்டி இருப்பினும் அந்நாளிலே பேருவகை கொள்வீர்கள். அழியக்கூடிய பொன் நெருப்பினால் உடவிடப்படுகிறது. அதைவிட விலையுயர்ந்த உங்கள் நம்பிக்கையும் மெய்ப்பிக்கப்படவே துயருறுவீர்கள். இயேசு கிறிஸ்து வெளிப்படும் போது அந்நம்பிக்கை உங்களுக்கு புகழும் மாண்பும் பெருமையும் தருவதாய் விளங்கும். நீங்கள் அவரை பார்த்ததில்லை, எனினும் அவர் மீது அன்பு செலுத்துகிறீர்கள். இப்பொழுதும் நீங்கள் அவரை கண்டதில்லை, எனினும் நம்பிக்கை கொண்டு சொல்லன்னா ஒப்பற்ற மகிழ்ச்சியடைந்து பேருவகை கொள்கிறீர்கள். இவ்வாறு உங்கள் நம்பிக்கையின் குறிக்கோளான ஆன்ம மீட்பையும் பெறுகிறீர்கள். ஆண்டவரின் அருள்வாக்கு. அல்லேலூயா, அல்லேலூயா, அல்லேலூயா. ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸವರು ಧನ್ಯರು. அல்லேலூயா, 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 அல்லேலூயா. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 20 ದೈವ ವಚನಗಳು 19ರಿಂದ 31 ತನಕ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲೇ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸುಪುರ, ನಿಮಗೆ ಶಾಂತಿ. ಪಿತನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೋದಿ ಪವಿತ್ರಾತ್ಮನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನ ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು, ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು ಅವರ ಕೈಗಳಲ್ಲಿ
ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಬಗ್ಗೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದನು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭುವೇ, ನನ್ನ ದೇವರೇ ಎಂದನು. ಯೇಸುವನಿಗೆ, ನನ್ನನ್ನು ಕಂಡದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಣ ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದುಗಳ ಉದ್ದೇಶ ಇಷ್ಟೇ: ಯೇಸು ದೇವಪುತ್ರ ಹಾಗೂ ಲೋಕೋದ್ಧಾರಕೆಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ, ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಯೇಸು ತಮ್ಮ ಶಿಷ್ಯರ ಕಣ್ಣ ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ. ಇಲ್ಲೇ ಬರೆದವುಗಳ ಉದ್ದೇಶ ಇಷ್ಟೇ. ಅದರ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಪಾಸ್ಕಾ ಕಾಲದ 2ನೇ ಭಾನುವಾರ. ಈ ಭಾನುವಾರವನ್ನು ನಾವು ದೈವ ಕರುಣೆಯ ಭಾನುವಾರವೆಂದು ಘೋಷಿಸುತ್ತೇವೆ. ಒಂದು ವೇಳೆ ನಾವು ಇಂದಿನ ಸುಸಂದೇಶವನ್ನು ಪ್ರಶ್ನಿಸುವುದಾದರೆ, ಕರುಣೆಯ ಬಗ್ಗೆ ಹೆಚ್ಚ ಸೂಚನೆಗಳು ಅಲ್ಲಿ ಕಾಣದಿದ್ದರೂ, ವಿಶ್ವಾಸದ ಬಗ್ಗೆ ಅವಿಶ್ವಾಸದ ಬಗ್ಗೆ ಹಲವಾರು ವಿಷಯಗಳು ಹೇಳಿದೆ ಇಲ್ಲ. ವಿಶ್ವಾಸದ ಭಾನುವಾರವನ್ನಾಗಿ ಘೋಷಿಸಿ ಎಷ್ಟು ಚೆನ್ನಾಗಿರುತ್ತದೆ. ಆದರೆ ಪ್ರೀತಿಯ ಸಹೋದರ ಸಹೋದರರೇ, ಇಲ್ಲಿ ನಾವು ತರ್ಕ ಮಾಡುವವರಿಗೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅರಿಯುವುದಕ್ಕೆ ಯತ್ನಿಸುವವರಿಗೆ ಅದು ವಿಶ್ವಾಸ ಭಾನುವಾರವನ್ನು ಕರೆಯಬಹುದು, ಮೆದುಳನ್ನು ಹೆಚ್ಚಾಗಿ ಉಪಯೋಗಿಸುವವರಿಗೆ. ಆದರೆ ಹೃದಯವನ್ನು ಹೆಚ್ಚಾಗಿ ಉಪಯೋಗಿಸುವವರಿಗೆ ಇದು ಕರುಣೆಯ ಭಾನುವಾರ. ಹೃದಯದ ಮೂಲಕ ಪೂಜಿಸುವವರಿಗೆ, ಆರಾಧಕರಿಗೆ ಇದು ದೈವಿಕ ದಯೆಯ ಭಾನುವಾರ. ಹೌದು, ಇದರಲ್ಲಿ ನಾವು ಅರಿಯಬೇಕಾದದ್ದು ಇಷ್ಟೇ: ದೇವರ ಪ್ರೀತಿ ಎಂತಹ ಪ್ರೀತಿ. ದೇವರ ಪ್ರೀತಿ ಒಂದು ಅಪಾರವಾದ ಪ್ರೀತಿ, ಒಂದು ಅಪಾರವಾದ ಅನುರಾಗ, ಮಿತಿ ಮೀರಿದ, ಕೊನೆಯಿಲ್ಲದ ಒಂದು ಕಣಿಕರ, ಎಲ್ಲೇ ಇಲ್ಲದ ಒಂದು ಕರುಣೆ. ಇದಾಗಿದೆ ದೈವ ಕರುಣೆಯ ಸ್ವಭಾವ, ಪ್ರಭು ಕ್ರಿಸ್ತರ ಸಹಜ ಗುಣ. ಪ್ರಭು ಕ್ರಿಸ್ತರು ಯಾರು? ಈ ಪ್ರಶ್ನೆಯನ್ನು ನಾವು ಎಬ್ಬಿಸುವಾಗ ಖಂಡಿತವಾಗಿ
ದೈವಿಕ ಶಾಸ್ತ್ರದ ಹಿನ್ನೆಲೆಯಲ್ಲಿ, ಫ್ರಮ್ ಎ ಥಿಯೋಲಾಜಿಕಲ್ ಪರ್ಸ್ಪೆಕ್ಟಿವ್, ವಾರ್ತೆಯಾದವರು, ದೇವರ ನಿತ್ಯ ವಾರ್ತೆಯಾದವರು ಮನುಷ್ಯರಾದರು ಎಂದು ನಾವು ಘೋಷಿಸುತ್ತೇವೆ. ಆದರೆ ನಾವು ಸಾಧಾರಣ ರೀತಿಯಲ್ಲಿ ಅರಿಯಬೇಕಾದರೆ ದೈವ ಕರುಣೆಯೇ ಅವರ ಸಹಜವಾದ ಒಂದು ಸ್ವಭಾವ. It is God's nature. Kindness is a God nature. கடவுளின் சாதாரண இயல்பு கருணை. ಕರುಣೆ ಖಂಡಿತವಾಗಿ ನಮ್ಮ ಧರ್ಮ ಕೇಂದ್ರಕ್ಕೆ ಒಂದು ಶ್ರೇಷ್ಠವಾದ ವರಪ್ರಸಾದ. ಪರಂಪ್ರಸಾದದ ಕ್ರಿಸ್ತರನ್ನು ನಾವು ದಿವ್ಯ ಕರುಣೆಯ ಕ್ರಿಸ್ತರೆಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದ್ದೇವೆ. ಒಂದು ಶೀರ್ಷಿಕೆ, ಒಂದು ನಾಮಾಂಕಿತ, ಒಂದು ಹೆಸರು. ಅವರು ನಡೆಸುವ ಜೀವನದ ಒಂದು ಮಹತ್ವವನ್ನು ನಮಗೆ ಸೂಚಿಸುತ್ತದೆ. ಇನ್ನು ಹೇಳಬೇಕಾದರೆ ಅದು ನಮ್ಮ ಸ್ವತ್ತಾಗಿದೆ. ಎವ್ರಿ ನೇಮ್ ಇಸ್ ಅ ಪೊಸೆಷನ್, ಇಸ್ ಅ ಪ್ರಾಪರ್ಟಿ. ಇದನ್ನೇ ಇಂದಿನ 2ನೇ ವಾಚನದಲ್ಲಿ ಪೇತ್ರರು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಯಾಕೆಂದರೆ ಇದು ಎಂಥ ಸ್ವತ್ತು? ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಎಂಥ ಒಂದು ಸಿರಿ ಸಂಪತ್ತನ್ನು ದೇವರು ನಮಗೆ ಅನುಗ್ರಹಿಸುತ್ತಿದ್ದಾರೆಂದರೆ ಅಳಿಯದ, ಕರಗಿ ಹೋಗದ, ಮರೆಯಾಗದ, ಮಾಯವಾಗದ ಒಂದು ಶ್ರೇಷ್ಠವಾದ ಸಂಪತ್ತನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಇದು ದೇವರ ಅನುವಾಂಶಿಕ ಧಾತು. ನಾವು ಹೇಳ್ತಾ ಇದ್ದೀವಿ ಜೀನ್, DNA. ಇಂಥ ಒಂದು ವರಪ್ರಸಾದವನ್ನು ನಾವು ಪಡೆದುಕೊಂಡಿದ್ದೇವೆ. ಈ ಕಾರಣದಿಂದಲೇ ಆ ದೇವರು ಏನ್ ಮಾಡ್ತಾ ಇದ್ದಾರೆ? ಒಂದು ವೇಳೆ ಈ ನನ್ನ ಮಕ್ಕಳು, ನಾನು ಸೃಷ್ಟಿಸಿದ ಮಕ್ಕಳು, ಈ ಒಂದು ಸ್ವಭಾವವನ್ನು ಅವರು ಮರೆತು ಹೋಗಿದ್ದಾರೆ, ಅದನ್ನು ಕಳೆದುಕೊಂಡಿದ್ದರೆ, ಅದನ್ನು ವ್ಯಕ್ತಗೊಳಿಸಿದ್ದರೆ, ಅಂಥವರನ್ನು ನಾನು ಪುನಃ ಹುಡುಕಿಕೊಂಡು ಹೋಗಿ ಅವರನ್ನು ನಾನು ರಕ್ಷಿಸಿ ಕಾಪಾಡುವೆ. ಆದ ಕಾರಣ ಪ್ರಭು ಯೇಸು ಕ್ರಿಸ್ತರು ಮರುರೂಪ ತಾಳುವುದಕ್ಕೆ, ಮರು ಅವತಾರ ತೆಗೆಯುವುದಕ್ಕೆ ಕಾರಣವೇನೆಂದರೆ ಕಳೆದಿರುವುದನ್ನು ತಾವು ಹುಡುಕಿ ಅದನ್ನು ಸಂರಕ್ಷಿಸುವುದಾಗಿದೆ. What is the aim of Jesus? The aim of Jesus is to seek and save the lost. ಖಂಡಿತವಾಗಿ ಇಂದು ನಾವು ಇದನ್ನು ಧ್ಯಾನಿಸಬೇಕಾದ್ರೆ ಅತಿ ಸೂಕ್ತವಾದ ಒಂದು ವಾಚನ. ಇಂದು ನಮ್ಮ ಇಡೀ ಪರಿಸರ, ಇಂದು ನಮ್ಮ ಇಡೀ ಸಾಮಾಜಿಕ ಜೀವನ ಎಲ್ಲವೂ ಮುಚ್ಚಲ್ಪಟ್ಟಿದೆ, ಬಂದಾಗಿದೆ. ಇದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಲಾಕ್ಡೌನ್ ಅಂತ ಹೇಳ್ತೇವೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಇಂತಹ ಒಂದು ಸಂದರ್ಭದಲ್ಲಿ
ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ಯಾರಿಂದ ನಮಗೆ ಜೀವ ಪಡೆಯಬೇಕಾಗಿದ್ದು, ಸಿಗಬೇಕಾಗಿದ್ದು, ದೊರಕಬೇಕಾಗಿತ್ತು, ಅವರಿಂದ ಸಹ ಕೊಡಕ್ಕಾಗದೆ ಇರುವ ಪಕ್ಷದಲ್ಲಿ ದೇವರೇ ಸ್ವತಃ ಕೊಡುವರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ದೇವರ ಪ್ರೀತಿ ಎಂಥ ಪ್ರೀತಿ ಎಂಬುದನ್ನು ನಾವು ಅರಿಯಬೇಕಾಗಿದೆ. ನಾನು ಹಲವಾರು ಪ್ರಬೋಧನೆಗಳಲ್ಲಿ ಹೇಳಿರುತ್ತೇನೆ, ಕೆಲವರು ತಮ್ಮ ಪೋಷಕರ ಮೇಲೆ, ತಂದೆ ತಾಯರ ಮೇಲೆ, ಮಾತು ಪಿತೃಗಳ ಮೇಲೆ ಇರುವ ಪ್ರೀತಿ ಎಷ್ಟು ಆಳವಾಗಿರುತ್ತೆಂದರೆ ಅವರು ತಮ್ಮ ವಾಹನಗಳ ಮೇಲೆ, ತಮ್ಮ ಕೈಗಳ ಮೇಲೆ ಬರೆದಿರುತ್ತಾರೆ, ತಾಯಿಯೇ ದೇವರು. ನಿಜ, ಹಲವರಿಗೆ ಇದು ನಿಜ, ಆದರೆ ಎಲ್ಲರಿಗೂ ನಿಜವಲ್ಲ. ಇಂದು ನಾವು ನೋಡ್ತಾ ಇದ್ದೀವಿ, ಎಷ್ಟೋ ತಾಯಂದಿರು ಹೆತ್ತ ಮಕ್ಕಳನ್ನು ಕುಪ್ಪೆ ದೊಡ್ಡೆಯಲ್ಲಿ ಬಿಸಾಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು, ಎಷ್ಟೋ ತಾಯಿ ಗರ್ಭಪಾತ ಮಾಡಿಕೊಂಡು ನಾವು ಕಾಣುತ್ತೇವೆ. ಗರ್ಭಪಾತ ಮಾಡಿಕೊಳ್ಳುವುದು ನ್ಯಾಯವೆಂದು, ಇದು ಸರಿಯಾದೆಂದು ಘೋಷಿಸುತ್ತಾರೆ. ಘೋಷಣೆ ಮಾಡುವುದು ಮಾತ್ರವಲ್ಲ, ಇದನ್ನು ನಾವು ಅನುಷ್ಠಾನಕ್ಕೆ ತರಬೇಕೆಂದು ಪ್ರಚೋದನೆ ಮಾಡುವವರು, ಪ್ರಕಟಿಸುವುದು ಸಹ ಇದ್ದಾರೆ. ಹಿರಿಯರಿಗೆ ಮಾತ್ರವಲ್ಲದೆ ಎಳೆಯರಿಗೂ ಸಹ ಈ ಮನೋಭಾವವನ್ನು ನಾವು ನೋಡುತ್ತೇವೆ. ಖಂಡಿತವಾಗಿ ಸುಮಾರು ತಾಯಂದಿರು ಇಂದು ಕೊಲೆಗಾರರಾಗಿದ್ದಾರೆ. ಹಾಗಾದರೆ ಅವರಲ್ಲಿನ ಬೇಕಾದ ಪ್ರೀತಿ ಎಷ್ಟರ ಮಟ್ಟಿಗೆ ದೈವ ಪ್ರೀತಿಯಾಗಿರಲು, ದೈವ ಕರುಣೆಯಾಗಿರಲು, ದೈವ ದಯೆಯಾಗಿರಲು ಸಾಧ್ಯ? ಅದೊಂದು ದೊಡ್ಡ ಪ್ರಶ್ನೆ. ಆದ ಕಾರಣದಿಂದ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುವುದೇನೆಂದರೆ, ಹೆತ್ತ ತಾಯಿಯನ್ನು ತೊರೆದರೂ ನಾನಿನ್ನನ್ನು ತೊರೆಯುವುದಿಲ್ಲ. ಒಂದು ವೇಳೆಗೆ ಒಂದು ತಮಿಳಾಡನ್ನು ಕೇಳಿಸ್ಕೊಂಡಿರಬಹುದು. ಪೆತ್ತಿ ಎಡುತ್ತವದ ಎನ್ನ ದತ್ತು ಕೊಡುತ್ತು ಬಿಟ್ಟ, பெத்த கடலுக்கு தான் என்னை வித்து வட்டியை கட்டிப்புட்ட. ಅರ್ಥ, ಹೆತ್ತಿದವಳು ನನ್ನನ್ನು ದತ್ತು ಕೊಟ್ಟು ಬಿಟ್ಟಳು, ಹೆತ್ತದಕ್ಕಾಗಿ ತನ್ನನ್ನೇ ಮಾರಿ ಸಾಲವನ್ನು ತೀರಿಸಿದಳು. ಪ್ರೀತಿಯ ಸಹೋದರ ಸಹೋದರರೇ, ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಸಾಧಾರಣ ರೀತಿಯಲ್ಲಿ ಹುಡುಕದೆ ತಮ್ಮ ಪ್ರಾಣವನ್ನು ಅರ್ಪಿಸಿ, ತಮ್ಮ ಪ್ರತಿಯೊಂದು ತೊಟ್ಟು ರಕ್ತವನ್ನು ಚೆಲ್ಲಿ ಅಡಗಿಟ್ಟಿರುವ ನಮ್ಮ ಬಾಳನ್ನು ಖರೀದಿಸಿಕೊಂಡಿದ್ದಾರೆ. ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಈ ಪ್ರೀತಿಯನ್ನು ನಾವು ಅರಿಯಬೇಕಾದರೆ ಹಲವರಲ್ಲಿ ಒಂದು ಪ್ರಶ್ನೆ ಇರಬಹುದು, ಇಂಥ ಕರುಣೆ ತುಂಬಿರುವ ದೇವರು ಮಕ್ಕಳನ್ನು ಯಾಕೆ ಹಲವಾರು ಸಮಸ್ಯೆಗಳಿಗೆ ಒಳಪಡಿಸಬೇಕಾಗಿದೆ? ಕ್ಷಾಮ ಡಾಂಬರಗಳು, ರೋಗ ರುಜಿನಗಳು, ಇಂಥ ಬಾಧೆಗಳಿಗೆ ಮಕ್ಕಳು ಯಾಕೆ ಸಿಲುಕಿಕೊಂಡು ಪರಿತಪಿಸಬೇಕಾಗಿದೆ, ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿದೆ? ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನು ಸಾಯಬೇಕೆಂಬುದು ದೇವರ ಉದ್ದೇಶವಲ್ಲ. ಅವನು ಸಕಾಲಕ್ಕೂ ಬದುಕಬೇಕು, ನಿತ್ಯಕ್ಕೂ ಜೀವಿಸಬೇಕೆಂಬುದೇ ದೇವರ ಉದ್ದೇಶ. ಆದರೆ ಅವನು ಜೀವಿಸುವ ಆ ಇಡೀ ಆ ನಿತ್ಯ ನಿರಂತರ ಕಾಲದಲ್ಲಿ ದೇವರನ್ನು ಅವನು ಸ್ಮರಿಸಿ ಅವರ ಮಹತ್ವವನ್ನು ಅವನು ಅರಿಯಬೇಕಾಗಿದೆ. ಅದರ ಬೆಲೆಯನ್ನು, ಮೌಲ್ಯವನ್ನು ಆತನು ತಿಳಿದುಕೊಳ್ಳಬೇಕಾಗಿದೆ. ಎಷ್ಟೋ ಜನರು ಬಾಳುತ್ತಿರುವ ಸಂದರ್ಭದಲ್ಲಿ ಆ ಮೌಲ್ಯವನ್ನು, ಆ ಮಹತ್ವವನ್ನು ಅರಿಯದೆ ಜೀವಿಸುವರು. ಆದ ಕಾರಣ ಮರಣದ ವೇಳೆಯಲ್ಲಿ, ಮರಣದ ಅವಸ್ಥೆಯಲ್ಲಿರುವಾಗ ದೇವರು ಈ
ಇದುವರೆಗೆ ಅವರು ನೀಡಿದ ಹಲವಾರು ಕೊಡುಗೆಗಳು ಎಂಥ ಶ್ರೇಷ್ಠ ಕೊಡುಗೆಗಳೆಂಬುದನ್ನು ಸ್ಮರಿಸಲು ಸಾಧ್ಯ. ಆ ಮನ್ಬರುಗಳೇ, இத்தாலி நாட்டிலே ஒருவர் இறக்கும் வேளையிலே கடவுளின் அன்பை பற்றி தியானிக்க தொடங்கினார். எப்படி? அவர் தன்னுடைய உயிருக்காக போராடி கொண்டிருக்கின்றார். மூச்சுவிட ஒரு கடினமான நிலையை சிக்கி தவிக்கும் வேளையிலே அவருக்கு செயற்கையான ஒரு சுவாச இயந்திரத்தை கொடுக்கின்றார்கள். ஓரளவுக்கு அவர் சுவாசிக்கின்றார். எப்படியோ மீண்டும் உயிரை பெற்றுக் கொள்கின்றார். வெளியே வந்த பிறகு அவர் பார்க்கின்றார், அதனுடைய விலை எத்தனையோ நிறைய கொடுக்க வேண்டியிருந்தது. அப்பொழுதுதான் ஒரு நிமிடம் யோசித்து பார்த்தார். சில மணி நேரம் நான் இந்த இயந்திரத்தை சேர்க்கை சுவாச இயந்திரத்தை பயன்படுத்தியதற்காக நான் இவ்வளவு கட்ட வேண்டும். ஆனால் கடந்த 73 ஆண்டுகளாக கடவுள் ஒவ்வொரு வினாடியும் சுத்த காற்றை கொடுத்து சுவாசிக்கும்படியாக செய்தார். என் உறுப்புகள் பணிச்சிய செய்தார். ஆனால் இதுவரை நான் அந்த கடவுளுக்கு ஒருபோதும் நன்றி செலுத்தியது கிடையாது. நன்றி கடனை திருப்பி கொடுத்தது கிடையாது. இனியாவது நான் நன்றியுள்ளவராய் நான் வாழ வேண்டும். ஆம் அன்பர்களே, இங்குதான் நாம் நமது விசுவாசத்தை, நாம் நமது மனித சுபாவத்தை, நாம் நமது இறை சுபாவத்தை இழந்த நிலையில் கடவுள் இது போன்ற ஒரு அவலமான ஒரு நிலையை ஏற்படுத்துவதற்கு காரணம் நாம் மாற வேண்டும். மீண்டும் நாம் கடவுளின் தன்மையை அணிந்து கொள்ள வேண்டும். இதுதான் கடவுளுடைய சித்தம், இதுதான் கடவுளுடைய நோக்கம். இந்த நோக்கத்தை கொடுப்பதற்கு தான் இறைவன் இயேசு கிறிஸ்து நம்மை மீண்டும் மன்னித்து பெற்றெடுக்க இருக்கின்றார். மன்னிப்பு என்பது ஏதோ நாம் செய்த தவறுக்காக கடனை தள்ளுபடி செய்வது கிடையாது. மாறாக நம்மை மன்னித்து மீண்டும் புது உயிரை கொடுத்து மீட்கக்கூடிய ஒரு வல்ல செயலாகும். அதனால் இந்த தருணத்திலே பச்சாதாபம், ஒப்புரவு திருவருட்சார்ந்து பற்றி நாம் ஆழமாக சிந்திக்க வேண்டியிருக்கின்றது. எத்தனை பேர் தற்போது பாவ சங்கீதனம் செய்வது கிடையாது? காரணம் என்னவென்றால், பாவம் ஒன்று கிடையாது, அது நாம் நினைத்துக் கொள்வது. இது இயல்பானது. அல்லது ஏதோ நான் செய்யும் போது தவறாக செய்துவிட்டேன், இனி செய்ய மாட்டேன், எப்படி சில காரணங்களை கொடுத்து நாம் நம்மையே நியாயப்படுத்திக் கொள்கின்றோம். இப்படி நியாயப்படுத்திக் கொள்வதன் வழியாக நம் வாழ்க்கையில் நடப்பது என்னவென்றால், நாம் இறந்த மனிதர்களாக தான், நடைப்பிணங்களாக தான் ஓடிக்கொண்டிருக்கின்றமே தவிர வாழ்வது கிடையாது. ஆதலால் தான் நம்மிடத்திலே எண்ணற்ற அழுத்தங்கள், ஆதலால் தான் நம்முடைய வாழ்க்கையிலே எண்ணற்ற நோய்முடிகள். ஒருவேளை நாம் அந்த இறைவனத்தில், ஆண்டவரே உமது இரக்கத்திற்காக, உமது கருணைக்காக, உமது அன்புக்காக நான் ஏங்கி தவிக்கின்றேன் என்று சொல்லும் போது விரைவிலே நாம் குணம் பெறுவோம். நாம் நம்மை அர்ப்பணித்து மீண்டும் புது வாழ்வை பெற்றுக்கொள்வோம். ಆಮೆನ್. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ
ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವವು ಪುನರುತ್ಥಾನವೂ ಆದ ಮೃತ್ಯುಂಜಯ ಯೇಸು ಕ್ರಿಸ್ತರಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಭಿನ್ನಗಳನ್ನು ಮುಕ್ತ ಮನಸ್ಸಿನಿಂದ ಸಮರ್ಪಿಸೋಣ. ನಮ್ಮ ಧರ್ಮಾಧ್ಯಕ್ಷರು, ಇತರ ಧರ್ಮ ಗುರುಗಳು ಮತ್ತು ಇತರ ಧಾರ್ಮಿಕ ಸಭೆಯವರು ನೀತಿಯ ಹಾಗೂ ಪಾವನತೆಯ ಪ್ರತಿಬಿಂಬವಾಗಿರುವ ಧರ್ಮಸಭೆಯನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ರೋಗಿಗಳು, ದುಃಖಿತರು, ಬಂಧಿತರು ಹಾಗೂ ಗಡಿಪಾರಾಗಿರುವವರಿಗಾಗಿ ಪ್ರಾರ್ಥಿಸುತ್ತಾ ಪಿತಾದೇವರು ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಆಶ್ರಯವನ್ನು ಹಾಗೂ ಅನುಕಂಪವನ್ನು ನೀಡಲೆಂದು ಪ್ರಾರ್ಥಿಸೋಣ. ಜೀವನದ ಅವ್ಯವಸ್ಥೆಯಲ್ಲಿ ದೈವತ್ವವನ್ನು ಕಳೆದುಕೊಂಡಿರುವ ಮಾನವನು ದೈವತ್ವದ ಮಹಿಮೆಯನ್ನು ಪುನಃ ಕಂಡುಕೊಳ್ಳಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪುನರುತ್ಥಾನರಾದ ಪ್ರಭು ಕ್ರಿಸ್ತರು ಮತ್ತೊಮ್ಮೆ ನ್ಯಾಯಾಧೀಶರಾಗಿ ಬರುವಾಗ ನಾವೆಲ್ಲರೂ ಅವರ ಉತ್ತಮ ತೀರ್ಪಿಗೆ ಗುರಿಯಾಗುವಂತೆ ದಯೆ ತೋರಲೆಂದು ಪ್ರಾರ್ಥಿಸೋಣ. கருணைகடலாகிய நாம் விழுவது அளவற்ற இரக்கத்தின் மீது நம்பிக்கை கொண்டவர்களாக செலுத்திய மன்றாட்டுகளுக்கு கனிவுடன் செவிசாய்த்திருந்தோம். உமது கருணை எங்கள் மேலும் இவ்வுலகின் மேலும் என்றென்றும் நிலைத்திருக்க செய்திருந்தோம். எங்கள் ஆண்டவராக மன்றாடுகிறோம். ಯೋಜನೆಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ಕೊರೋನಾ ವೈರಾಣುದಿಂದ ಸೋಂಕಿನಿಂದ ಬರುತ್ತಿರುವ ನಮ್ಮ ಸಹೋದರ ಸಹೋದರಿಯರ ನೋವು, ಅವರ ಬಯಕೆಗಳನ್ನು ಇವರನ್ನು ಗುಣಪಡಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಿರುವ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಎಲ್ಲ ವೈದ್ಯಕರನ್ನು ದಾದಿಯರನ್ನು ತಂದೆಯ ದೇವರಿಗೆ ಕಾಣದ ಶುಭ ವೇಳೆಯಲ್ಲಿ ನನ್ನ ಮತ್ತು ನಿಮ್ಮ ಬಲಿಪಿತರಾದ ಕೃಪೆಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿ ದೀಕ್ಷಾ ಸ್ಥಾನದ ಹಾಗೂ
ನಿಮ್ಮ ನಾಮ ನಿವೇದನೆ ಮೂಲಕ ಪುನಶ್ಚೇತನಗೊಂಡ ಇವರು ಮಹಿಮಿಲ್ಲದ ಆನಂದವನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಮನಗಳನ್ನು ಸ್ವರ್ಗದೆಡೆಗೆ ಎತ್ತಿರಿ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾರ್ಯದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾರ್ಯದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಗಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂಧ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಣಿ ಉದ್ಧಾರವಾಗಿದೆ. ಪಾಸ್ಕಾ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಘೋಷಿಸುತ್ತಾ ಹಾಡುವುದೇನೆಂದರೆ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನೀವು ಪವಿತ್ರಾತ್ಮ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸಿದ್ದೀರಿ. ಸೂರ್ಯೋದಯದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿನ್ನ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರತಿಯನ್ನು ಸ್ವತಃ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಿ ನಿಮ್ಮಲ್ಲಿ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವಿನ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆ
ಈ ರಹಸ್ಯಗಳನ್ನು ಆಚರಿಸುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆ ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಕುರಿತು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ, ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ, ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು ನಿಮ್ಮ ಪುತ್ರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಪುನರುದ್ಧಾರಣದ ಸ್ಮರಣೆಯನ್ನು ಆಚರಿಸುತ್ತ ಅವರ ಪುನರಾಗಮನ ನಡೆಸುತ್ತಿರುವ ನಾವು ಈ ಪವಿತ್ರ ಜೀವಿತ ಬಲಿ ನಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿ ಕಾಣಿಕೆಗಳನ್ನು ಇಚ್ಛಿಸಿರಿ. ನಿಮ್ಮ ಪುತ್ರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿರುವುದರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೆ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವವಾಗಿ ಕನ್ಯಾಮರಿಗಳೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಸ್ನಾನಿಕ ಯೋಹಾನರು, ಪುನೀತ ಪೇತ್ರ ಪೌಲ್ ಜೂತದಿ ಥೋಮಾಸ್ ಜೇಮ್ಸ್ ಯೋಹಾನರು, ಮತ್ತಾದ ಮಾರ್ತ ಲೂಕಾಸ್, ಬೆನೆಡಿಕ್ಟ್ ಪೇತ್ರ ಪೀಟರ್ ಸಿಕ್ರೇರಮ್ಮ, ಅದ್ಭುತ ಮೆಮೋರಿಯಲ್ ಕಾರ್ಯಕರ್ತರು, ಮನದ ಚಿನ್ನಪುರ ವನಪ್ರಸರಾದ ಐಗುಪ್ತ ದೇಶದ ಅಂತೋಣಿಯರು, ಪಾದ ಅಂತೋಣಿಯರು, ಅಮೃತ ಆಶೀರ್ವಾದಕರು, ನಂತರ ಕ್ಲಾರ್ Antiochus the Ignacy, Loyalist the Ignacy, Francis Xavier, St. Francis de Sales, St. John Marie and John Bendo, St. Padre Pio, the Renoli, the Sebastian. ಮಹಿಮಾಭರಿತ ರಕ್ತಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧಿಸರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇಬ್ಬರು ಮಾಡುವ ನಿರಂತರ ಭಿನ್ನಾದೀತ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠಮಚಾದವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಾಸ್ಥಿತಿ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಮಯ ತಂದೆಯೇ, ನಿಮ್ಮ
ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಮಾಡಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯತ್ವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರ ಈ ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೋ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಗಿದ್ದ ಪ್ರೇರಿತರಾಗಿ ದೈವಬೋಧ ಶಿಕ್ಷಿತರಾಗಿ ದೈವದಿಂದ ವಿಶ್ವ ಪ್ರಾರ್ಥಿಸುತ್ತೇವೆ. ಪ್ರಭು ಸಕಲ ದೇವರನ್ನು ರಕ್ಷಿಸಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆ ನೆನಪನ್ನು ಪಡೆದ ಪಾಪದ ಬಿಡುಗಡೆಯಾಗಿ ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ನಾವು ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕರೆದರೆ ಶಾಂತಿಯಿಂದ ಪ್ರವೇಶಿಸಿ ನಾವು ಮೋಕ್ಷಾಂತವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಜ್ಞಾಪಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶಾಂತಿ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೇನೆ ಎಂದು ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ನೀವು ನೋಡದೆ ನಿಮ್ಮ ಅದರಲ್ಲಿ ಭಕ್ತಿ ವಿಶ್ವಾಸ ನಿರೀಕ್ಷೆ ಅದಕ್ಕೆ ನಿಶ್ಚಿತ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನವು ಪರಿಶುದ್ಧತೆ ನಿರ್ದೇಶಿಸಿರಿ. ಯುಗಾಂತರಕ್ಕೂ ಜೀವಿಸಲು ಪ್ರಾರ್ಥಿಸುತ್ತೇವೆ. ಪುನರುತ್ಥಾನ ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಭು ಕ್ರಿಸ್ತರಿಂದ ಪಡೆದುಕೊಂಡ ಪ್ರೀತಿ ಶಕ್ತಿಯನ್ನು ಶಾಂತಿ ಸಮಾಧಾನ ಎಲ್ಲರಲ್ಲಿ ಹಂಚಿಕೊಳ್ಳುವುದೇ ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಈಗ ಲೋಕದ ಪಾಪಗಳನ್ನು ಮರೆಯಿಸುವ ದೇವರ ಕುರಿಮರೆ ಇವರೇ ಪ್ರಭು ಯೇಸು ಕ್ರಿಸ್ತರು ತೋಮನಿಗೆ ಹೇಳಿದೆಂದರೆ, ನೀನು ಕಂಡದಿಂದ ತಾನೇ ವಿಶ್ವಾಸಿಸುವೆ, ಕಾಣದೆ ವಿಶ್ವಾಸದವರು ಭಾಗ್ಯವಂತರು. ಇವರ ಪ್ರೀತಿ ಪಾತ್ರರಿಗೆ ಆಹ್ವಾನಿತರ ನಾವು ಭಾಗ್ಯವಂತರು. ನಿನ್ನ ಬೆರಳನ್ನು ತಂದು ನನ್ನ ಕೈಯ ಗಾಯಗಳಲ್ಲಿಡು. ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು. ಅಲ್ಲೇಲೂಯ, ಅಲ್ಲೇಲೂಯ. ಒಂದು ಸಿಂಗ್ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕ ಕರ್ಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ಮರಣಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರವಾಗಿ ದೇವರ ಆಶೀರ್ವಾದಕ್ಕಾಗಿ ಯಾಚಿಸುವುದು. ತಮ್ಮ ಏಕೈಕ ಪುತ್ರ ಪುನರುದ್ಧಾರದ ಮೂಲಕ ದೇವರು ವಿಮೋಚನೆ ಮತ್ತು ದತ್ತು ಮಕ್ಕಳ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ
ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಪ್ರಭು ಕ್ರಿಸ್ತನ ಪಡೆದ ಶಕ್ತಿ ವಿಶ್ವ ಸಂದೇಶವನ್ನು ಎಲ್ಲರಲ್ಲಿ ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿ ನಡಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇಂದು ಮಧ್ಯಾಹ್ನ 3 ಗಂಟೆಗೆ ಪರಪ್ರಸಾದದ 1 ಗಂಟೆ ಆರಾಧನೆ ಇರುತ್ತದೆ. ಇದರಲ್ಲಿ ಸಹ ತಾವುಗಳು ಭಾಗವಹಿಸಬಹುದು. ಪ್ರಾರ್ಥಿಸಿ ದೇವರೊಡನೆ ನಿಮ್ಮ ಕುಟುಂಬದ ಜೊತೆಗೆ ಆರಾಧಿಸಬಹುದು, ಪೂಜಿಸಬಹುದು.